ನಮಸ್ಕಾರ, ಹಲೋ, ವಣ್ಣಕ್ಕಂ. ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ರೈಲ್ವೆ ಸ್ಟೇಷನ್ ಬಂದು ಮೈಸೂರಿಗೆ ಟ್ರೈನ್ ಹತ್ತಿ 4 hours ಒಳಗಡೆನೆ ಮೈಸೂರು ರೀಚ್ ಆದ್ವಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಂತ ಮೈಸೂರಿನ ಫೇಮಸ್ ಅನ್ನಪೂರ್ಣೇಶ್ವರಿ ಟಿಫನ್ಸಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದು ಕಲ್ಪೇಟಾಗೆ ಬಸ್ ಹತ್ತಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೀವು 3 to 4 hours ಕಲ್ಪೇಟ ಬಸ್ ಸ್ಟ್ಯಾಂಡ್ ರೀಚ್ ಆಗ್ತೀರಾ. ಅದಕ್ಕಂತ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಿಲ್ಲ, ಹೋಗಬೇಡಿ, ಸೀಟ್ ಸಿಗಲ್ಲ. ಕಲ್ಪೇಟ ರೀಚ್ ಆಗಿದ ತಕ್ಷಣ ಬೈಕ್ ರೆಂಟಲ್ಲಿ ತೊಗೊಂಡ್ವಿ. ಇದು ಒಂದೇ ನೋಡಿ ನಾವು ಮಾಡಿದ ಒಳ್ಳೆ ಕೆಲಸ ಅಂದರೆ. ಅಲ್ಲಿಂದ ರೂಮ್ಗೆ ಬಂದು ಫ್ರೆಶ್ ಆಗಿ ಲಂಚ್ಗೆ ಹೊರಗಡೆ ಹೋದ್ವಿ. ಲಂಚ್ ಮುಗಿಸಿ ಈವ್ನಿಂಗ್ಗೆ ನಾವು ಹೋಗಿದ್ದ ಪ್ಲೇಸೇ ಮೈಲಾಡು ಪಾರ್ಕ್. ನಿಮಗೆ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದಕ್ಕೆ ಸುಮಾರು 1 kilometer ಟ್ರೆಕ್ಕಿಂಗ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈ ಪ್ಲೇಸ್ ಯಾವುದೇ ಥರದ ಪಾರ್ಕಿಂಗ್ ಫೀ ಇರಲ್ಲ. ನನಗಂತೂ ಹೋಗೋವಾಗಲೇ ಆ ಪಾತ್ವೇ ತುಂಬಾ ಇಷ್ಟ ಆಯಿತು. ಮೇಲೆ ಹೋದ್ಮೇಲೂ ಟಯರ್ಡ್ನೆಸ್ ಅನ್ನಿಸ್ಲಿಲ್ಲ. ಅಲ್ಲಿಂದ ನೋಡಿದ್ರೆ ನಿಮಗೆ ಫುಲ್ ಕಲ್ಪೇಟನೇ ಕಾಣಿಸುತ್ತೆ. ಸನ್ಸೆಟ್ ಅಂತೂ ನಿಜಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಅಲ್ಲಿಂದ ಡೈರೆಕ್ಟ್ ನಾವು ಡಿನ್ನರ್ಗೆ ಬಂದಿದ್ದ ಪ್ಲೇಸೇ 1980s. ಇದು ನಿಮಗೆ ಕಲ್ಪೇಟ ಬೈಪಾಸ್ ರೋಡಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಇದು ಒಂದು ಓಲ್ಡ್ ಕೇರಳ ಸ್ಟೈಲ್ ಮನೆ, ಲೇಟರ್ ಕನ್ವರ್ಟೆಡ್ ಇಂಟು ಎ ರೆಸ್ಟೋರೆಂಟ್. ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಈ ರೆಸ್ಟೋರೆಂಟ್ ಯಾವಾಗಲೂ ಕ್ರೌಡೆಡ್ ಆಗೇ ಇರುತ್ತೆ. ನನ್ನ ಫ್ರೆಂಡ್ ಅಂತೂ ಊಟಕ್ಕೆ ವೆಯ್ಟ್ ಮಾಡಿ ಮಾಡಿ ಟಯರ್ಡ್ ಆಗಿ ಮಲ್ಕೊಬಿಟ್ಲು. ಫೈನಲ್ ಆಗಿ ನಮ್ಮ ಆರ್ಡರೂ ಬಂತು. ನಾವು ಟ್ರೈ ಮಾಡಿದ್ದೆ ಇಡಿಯಪ್ಪಂ ತೇಂಗಾಪಾಲ್, ಸ್ಕ್ವಿಡ್ ಪೆಪ್ಪರ್ ಫ್ರೈ, ವಂಜಲಂ ಫಿಶ್ ಫ್ರೈ, ಗೀ ರೈಸ್ ಆ್ಯಂಡ್ ಗ್ರೇವಿ. ಫುಡ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವೇನಾದರೂ ವಯನಾಡಿಗೆ ಹೋಗಿದರೆ ಈ ರೆಸ್ಟೋರೆಂಟಲ್ಲಿ ಫುಡ್ ಟ್ರೈ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಗುಡ್ ಮಾರ್ನಿಂಗ್. ಇದು ಡೇ 2. ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಒಂದು ರೋಡ್ ಸೈಡ್ ರೆಸ್ಟೋರೆಂಟ್ಗೆ ಬಂದ್ವಿ. ಅಲ್ಲಿ ನಾವು ಟ್ರೈ ಮಾಡಿದ್ದೆ ಪೂರಿ ಆ್ಯಂಡ್ ದೋಸೆ. ನನಗೆ ಎಷ್ಟೇ ದೋಸೆ ಇಷ್ಟ ಆದ್ರೂ ಇಲ್ಲಿ ನಿಮಗೆ ದೋಸೆಕ್ಕಿಂತ ಪೂರಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಅಲ್ಲಿಂದ ಫಸ್ಟ್ ನಾವು ಹೋಗಿದ್ದ ಪ್ಲೇಸೇ ಎಡ್ಕಲ್ ಕೇವ್ಸ್. ಇದೇ ನಾವು ಮಾಡಿದ ಫಸ್ಟ್ ಮಿಸ್ಟೇಕ್. ಯಾಕೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನಿಮಗೆ ಎಂಟ್ರಿಗೆ 50 rupees per person ಚಾರ್ಜ್ ಮಾಡ್ತಾರೆ. ನೀವು ಪಾರ್ಕಿಂಗ್ ಪ್ಲೇಸಿಂದ 3 to 4 kilometers ಟ್ರೆಕ್ಕಿಂಗ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಸ್ಲೋಪ್ ಆಗಿ, ಸ್ವಲ್ಪ ರಾಕ್ ಕ್ಲೈಂಬಿಂಗ್ ಆಗಿ, ಸ್ವಲ್ಪ ಕಡೆ ಸ್ಟೆಪ್ಸ್ನೂ ಇರುತ್ತೆ. ಬಟ್ ಹೋಗೋವಾಗ ನಿಮಗೆ ಸುತ್ತ ರಾಕ್ಸ್ ನೋಡೋದಕ್ಕೆ ಸೂಪರಾಗಿರುತ್ತೆ. ನನಗೆ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ತಿಂಗಳೇ ಆಯಿತು. ಸೊ ನಾನು ಎಲ್ಲರ ಹತ್ರನೂ ಇನ್ನೂ ಎಷ್ಟು ದೂರ ಅಂತ ಕೇಳ್ಕೊಂಡು ಹತ್ತೋದೇ ಆಯಿತು. ಫೈನಲಿ ಕೇವ್ ಒಳಗಡೆ ಬಂದಂತೂ ಸೂಪರಾಗಿತ್ತು, ಎಕ್ಸೆಪ್ಟ್ ಫಾರ್ ದ ಕ್ರೌಡ್. ನಿಮಗೆ ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ವ್ಯೂ ಸೂಪರಾಗಿರುತ್ತೆ. ಅಲ್ಲಿಂದ ನಾವು ಹೋಗಿದ್ದ ಪ್ಲೇಸೇ ಸುಜ್ಜುಪಾರ ವಾಟರ್ ಫಾಲ್ಸ್. ಬಟ್ ಅಲ್ಲೆಲ್ಲರೂ ವಾಪಸ್ ಕಳಿಸ್ತಾಯಿದ್ರು. ಬಿಕಾಸ್ ಫಾಲ್ಸ್ಗೆ 1200 people per day ಅಷ್ಟೇ ಅಲೋ ಇರೋದು. ಇವಾಗಲಾದರೂ ಅರ್ಥ ಆಯ್ತಾ ಮೈ ಫಸ್ಟ್ ಸೋದಪಲ್ ಯಾಕೆ ಅಂತ. ಓಕೆ ಅಂತ ಪಕ್ಕದಲ್ಲಿದ್ದ 900 ಘಾಟಿಗೆ ಹೋಗಿದ್ವಿ. ಇಲ್ಲಿ ಮೇನ್ ರೋಡಿಂದ ಮೇಲೆ ಹೋಗೋದಕ್ಕೆ ಯು ಕ್ಯಾನ್ ಟೇಕ್ ಓನ್ಲಿ ಜೀಪ್ ರೈಡ್ ಆ್ಯಂಡ್ ಇಟ್ಸ್ ಟೋಟಲಿ ವರ್ತ್ ದ ಮನಿ ಅಂತಲೇ ಹೇಳ್ಬೋದು. ಮೇಲೆ ಬಂದು 250 rupees per person ಕೊಟ್ಟು ಟಿಕೆಟ್ ತೊಗೊಂಡ್ವಿ. ಅಲ್ಲಿಂದ ಫಸ್ಟ್ ಹೋಗಿದ್ದೆ ಗ್ಲಾಸ್ ಬ್ರಿಡ್ಜ್. ರೀಲ್ ವರ್ಸಸ್ ರಿಯಲ್ ಅನ್ನೋ ಥರ ಫುಲ್ ಜನ ತುಂಬಿಕೊಂಡಿದ್ರು. ಬಟ್ ವ್ಯೂ ಅಂತೂ ಸೂಪರಾಗಿತ್ತು. ಗ್ಲಾಸ್ ಬ್ರಿಡ್ಜ್ ಹತ್ರ ಅಂತೂ ಜನ ಇದ್ದಿದ್ದದಕ್ಕೆ ಬರೀ ಫೋಟೋ ತೆಗೆದು ನಿಮ್ಮನ್ನು ವಾಪಸ್ ಕಳಿಸ್ತಾಯಿದ್ರು. ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ. ಸರಿ ಅಂತ ನೆಕ್ಸ್ಟ್ ನಾವು ಹೋಗಿದ್ದೆ ಗೇಮ್ಸ್ಗೆ. ಆರ್ಚರಿ ಟ್ರೈ ಮಾಡಿದೆ, ಬಟ್ ಬಿಲ್ಲು ಮೇಲ್ಗಡೆ ಹೊಟ್ಟೋಯ್ತು. ಶೂಟಿಂಗ್ಗೆ ಬಂದೆ. ಅಲ್ಲಿ ನಾನು ರೈಟ್ಗೆ ಗುರಿ ಇಟ್ಟರೆ ಲೆಫ್ಟ್ ಬಾಟಲ್ಗೆ ಬಿತ್ತು. ಆದರೂ ಯಾವುದೋ ಬಿತ್ತಲ್ವಾ ಅಂತ ಹ್ಯಾಪಿ ಆಗೋಯ್ತು.
ಅಲ್ಲಿಂದ ನೆಕ್ಸ್ಟ್ ಕ್ರಿಕೆಟ್ ಆಡೋಣ ಅಂತ ಹೋಗಿದ್ದೆ. ಪಾಪ ಬೇರೆ ಬಾಯ್ಸ್ ಗ್ಯಾಂಗು ಪಾಪ ಅಂತ ಬ್ಯಾಟಿಂಗ್ ಕೊಟ್ಟರೆ ಲಾಸ್ಟಿಗೆ ಅವ್ರ ಮೇಲೇ ಬಾಲ್ ಹೊಡೆದ್ಬಿಟ್ಟೆ. ಬ್ಯಾಟ್ ವಾಪಸ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ಪಕ್ಕದಲ್ಲಿದ್ದ ಫುಟ್ಬಾಲ್ಗೆ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಬಟ್ ಅವರು ಒಂದು ಬಾಲ್ನೂ ಗೋಲ್ ಹಾಕೋದಕ್ಕೆ ಬಿಡಲಿಲ್ಲ. ಹಾಗೋ ಈಗೋ ಫುಲ್ ಎಂಜಾಯ್ ಮಾಡಿ ರಿಟರ್ನ್ ಜೀಪ್ ಹತ್ತಿ ಕೆಳಗಡೆ ಬಂದ್ವಿ. ಸಖತ್ ಹೊಟ್ಟೆ ಹಸಿತಾಯಿತು. ಸೊ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ ಟ್ರೈ ಮಾಡಿದ್ವಿ. ಮ್ಯಾಗಿ ಅಂತೂ ಸೂಪರ್ ಆಗಿತ್ತು. ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ. ಗುಡ್ ಮಾರ್ನಿಂಗ್. ಇದು ಟ್ರಿಪ್ನ ಲಾಸ್ಟ್ ಡೇ 3. ಬೆಳಗ್ಗೆನೇ 5 ಗಂಟೆಗೆ ಚಂಬಾರಪಿಗೆ ಹೋಗಿದ್ವಿ. ನೋಡಿದ್ರೆ ಅಲ್ಲೂ 4 o'clockಗೆ 400 ಪೀಪಲ್ ಆಗೋದು ಅಂತ ಎಲ್ಲನೂ ರಿಟರ್ನ್ ಕಳಿಸ್ತಾಯಿದ್ರು. ನಾನು ವಯನಾಡ್ಗೆ ಹೋಗಿದ್ದೆ ಈ ಹಾರ್ಟ್ ಶೇಪ್ ಲೇಕ್ ನೋಡಬೇಕು ಅಂತಲೇ. ಅಪ್ಸೆಟ್ ಆದ್ರೂ ಸರಿ ಅಂತ ಸುಚ್ಚುಪಾರ ಹತ್ರ ಬಂದ್ವಿ. ಹೇಗೋ ನಾವೇ ಫಸ್ಟ್. ಇಲ್ಲಿ ನಿಮಗೆ ಪಾರ್ಕಿಂಗ್ ಫೀ 10 rupees ಚಾರ್ಜ್ ಮಾಡ್ತಾರೆ ಆ್ಯಂಡ್ ಎಂಟ್ರಿ ಫೀ 65 rupees per person ಚಾರ್ಜ್ ಮಾಡ್ತಾರೆ. ಟಿಕೆಟ್ ಕೌಂಟರ್ ಹತ್ರದಿಂದ ಸುಮಾರು 1.5 to 2 kilometers ನಡೆದ್ರೆ ನಿಮಗೆ ಫಾಲ್ ಸಿಗುತ್ತೆ. ಗೈಸ್, ಡೋಂಟ್ ಮಿಸ್ ದಿಸ್ ಇಫ್ ಯು ಆರ್ ಇನ್ ವಯನಾಡು. ನೀರಲ್ಲಿ ಫುಲ್ ಎಂಜಾಯ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸೇ ಬನ್ಸೂರ ಸಾಗರ್ ಡ್ಯಾಮ್. ಬಿಕಾಸ್ ಲಾಂಗೆಸ್ಟ್ ಜಿಪ್ ಲೈನೂ ಮಿಸ್ ಆಯಿತು. ಬಟ್ ನೋ ವರೀಸ್, ಇಲ್ಲಿ ನಿಮಗೆ ಲೋಯೆಸ್ಟ್ ಪ್ರೈಸಲ್ಲೇ ಡ್ಯಾಮ್ ವ್ಯೂವಲ್ಲಿ ಆಸಮ್ ಎಕ್ಸ್ಪೀರಿಯನ್ಸಲ್ಲಿ ಜಿಪ್ ಲೈನ್ ಅವೈಲಬಲ್ ಇದೆ. ನೀವು ಡ್ಯಾಮ್ ಮೇಲೆಯಿಂದ ನೀರು ಕಡೆಗೆ ನೋಡಿದ್ರೆ ನಿಮಗೆ ಯಾವುದೋ ಐಲ್ಯಾಂಡ್ ನೋಡಿದ ಫೀಲೇ ಸಿಗುತ್ತೆ. ಅಲ್ಲಿಂದ ಐಸ್ ಕ್ರೀಮ್ ತಿಂದು ಬೇಗ ಬೇಗ ಜಿಪ್ಲೈನ್ ಕಡೆಗೆ ಹೋದ್ವಿ. ಬಿಕಾಸ್ ಇಲ್ಲೂ ನಿಮಗೆ 1000 ಪೀಪಲ್ ಅಷ್ಟೇ ಪರ್ ಡೇಗೆ. ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಅಲ್ಲಿದ್ದ ಸ್ಟಾಫ್ ಪ್ರತಿಯೊಬ್ಬರಿಗೂ ಡೀಟೇಲಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನ್ನ ಫ್ರೆಂಡ್ ಭಯಪಟ್ಟು ನನಗೂ ಭಯ ಪಟ್ಟಿಸ್ಬಿಟ್ಲು. ಬಟ್ ನಿಜಕ್ಕೂ ಆಸಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ನಾನು ಹೋಗಿದ್ದೆ ಕಾಯಕಿಂಗ್ಗೆ. ನಿಜ ಹೇಳ್ತೀನಿ, ದಿಸ್ ವಾಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ಸೋ ಫಾರ್ ಡೂಯಿಂಗ್ ದ ಕಾಯಕಿಂಗ್. ಹೊರಗಡೆ ಬಂದು ಸ್ನ್ಯಾಕ್ಸ್ ತಿಂದು ರೂಮ್ಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದು ಬನಾನಾ ಅವಿಲ್ ಮಿಲ್ಕಲ್ಲಿ ಲೈಟ್ ಡಿನ್ನರ್ ಮುಗಿಸಿದ್ವಿ. ಲೈಫಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ಇಲ್ಲ. ಏನಾಗುತ್ತೋ ಅದನ್ನು ಎಂಜಾಯ್ ಮಾಡಿಕೊಂಡು ಬಿಂದಾಸ್ ಆಗಿರೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.